ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರ ಸಾರಥ್ಯದಲ್ಲಿ ನಡೀತಾ ಇರುವಂಥ ವಿಶೇಷವಾಗಿರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಕೆಲವೇ ದಿನಗಳಿರುವಂಥದ್ದು. ಆದಷ್ಟು ಬೇಗ ಕರೆ ಮಾಡಿ ತಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ತಾ ಇದ್ರಿ ಶ್ರಾವಣ ಮಾಸ ಬಂತು ಅಂತಂದರೆ ಹಬ್ಬಗಳ ಸಾಲು ಅಂತ. ಇನ್ನು ಮಂಗಳವಾರ ಆಗಿರೋದ್ರಿಂದ ಮಂಗಳ ಗೌರಿಯ ಆಚರಣೆ ಇರುತ್ತೆ. ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ, ಇದನ್ನು ಯಾರು ಆಚರಣೆ ಮಾಡಬೇಕು, ಇದು ಒಂದು ಮಂಗಳವಾರ ಮಾಡಿದ್ರೆ ನಮಗೆ ಫಲ ಅನ್ನೋಂಥದ್ದು ಸಿಗುತ್ತಾ, ಅಥವಾ ಬರುವಂಥ ಶ್ರಾವಣ ಮಾಸದಲ್ಲಿ ಎಲ್ಲ ಒಂದು ಮಂಗಳವಾರನೂ ಕೂಡ ಮಾಡಬೇಕಾಗತ್ತಾ, ಹೇಗಿರುತ್ತೆ ಗುರುಗಳೇ? ಇದರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೆಣ್ಮಕ್ಳು? ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಂಗಳ ಗೌರಿ ನೋಡಿ, ಪ್ರತಿ ಮಾಸಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಅಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹದ್ದನ್ನು ತಿಳಿದುಕೊಂಡು ನಾವು ಆಚರಣೆ ಮಾಡ್ತೀವಿ ಅಂತಂದರೆ, ಒಂದು IAS ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ನಾವು ಯಾರನ್ನು ತಿಳ್ಕೊಬೇಕಲ್ಲ, ನಮಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದರೆ, ಹಾಗೆ ತಿಳಿದುಕೊಂಡು ನೀವು ಮುಂದುವರೆದ್ರೆ ಆ ಎಕ್ಸಾಮಲ್ಲಿ ಪಾಸ್ ಆದಂಗೆ. ಹಾಗೆಯೇ ಮಂಗಳ ಗೌರಿ ಅಂತಕ್ಕಂಥದ್ದು ಈ ಒಂದು ಮಾಸಕ್ಕೆ ಯಾರು ಅಧಿಪತಿ, ಈ ಮಾಸದ ನಿಯಮಕನು ಯಾರು ಅಂತ ತೆಗೆದುಕೊಳ್ತಕ್ಕಂಥದ್ದು ಶ್ರಾವಣ ಮಾಸ. ಶ್ರಾವಣ ಮಾಸ ಆದಮೇಲೆ ಬರುವಂಥದ್ದು ಭಾದ್ರಪದ ಆದಮೇಲೆ ಬರ್ತಕ್ಕಂಥದ್ದು ಆಶ್ವೀಜ, ಅದಾದ್ಮೇಲೆ ಬರ್ತಕ್ಕಂಥದ್ದು ಕಾರ್ತಿಕ. ಹೀಗೆ ಮಾಸಗಳು ಬರ್ತಾವಲ್ಲ ನೋಡಿ, ಇಲ್ಲಿ ಸ್ವಲ್ಪ ವಿಶೇಷ ಇದೆ, ವಿಭಿನ್ನವಾಗಿದೆ. ಶ್ರಾವಣ ಮಾಸಕ್ಕೆ ಕೇಶವನೂ ಆದರೂ ಅವನ ತಂಗಿಯು ಮಂಗಳ ಗೌರಿ. ಬಹಳ ವಿಶೇಷ. ಶ್ರಾವಣ ಮಾಸ ಅಂತಂದರೆ ಶ್ರೀನಿವಾಸ, ತಿರುಪತಿ ಶ್ರೀನಿವಾಸ. ಹೀಗೆ ನಾವು ಪ್ರತಿ ಶ್ರಾವಣ ಶನಿವಾರಕ್ಕೂ ಅಲ್ಲಲ್ಲ ದೇವಸ್ಥಾನಕ್ಕೆ ಶನೇಶ್ವರನಿಗೋ ಅಥವಾ ನಾವು ಶ್ರೀನಿವಾಸನಿಗೋ ಮೊರೆ ಹೋಗ್ತೀವಿ. ಶ್ರಾವಣ ಮಾಸ ಅಂದ ಕೂಡಲೇ ಹೆಚ್ಚಿಗೆ ತಿರುಪತಿ. ಹಾಗೆ ಮಂಗಳ ಗೌರಿ ಮಹತ್ವಪೂರ್ಣವಾಗಿರತಕ್ಕಂಥದ್ದು, ಅದ್ಭುತವಾಗಿರತಕ್ಕಂಥದ್ದು. ಹೇಗೆ ಈಗ ಅಣ್ಣನಿಂದ ಒಳ್ಳೆ ಕೆಲಸ ಮಾಡಿಸ್ಕೋಬೇಕಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಸಲ್ಲ, ನಮ್ಗೆ ಗೊತ್ತಿರತಕ್ಕಂಥವ್ರು ನಿಮ್ಮ ಅಣ್ಣಗೆ ಹೇಳಿ ಮಾಡಿಸ್ಕೊಡಿದಂತ. ಹಾಗೆ ಅಂತಹ ಮಂಗಳ ಗೌರಿಯನ್ನು ನೀವು ಆರಾಧಿಸ್ತಕ್ಕಂತಹದ್ದು, ನೀವು ಪದೇ ರಿಪೀಟ್ ಮಾಡ್ತೀನಿ ಅಂದರೆ ಅಂಥ ಶಕ್ತಿ ಇದೆ ಈ ಮಂತ್ರದಲ್ಲಿ. ನಿಮಗೆಲ್ಲರಿಗೂ ಬರ್ತಕ್ಕಂತಹ ಮಂತ್ರ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅನ್ನೋ ಈ ಮಂತ್ರ ಇದೆಯಲ್ಲ, ಭಾಳ ಅದ್ಭುತಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹದ್ದು. ನೀವು ಪುನರಪಿ ಉಚ್ಚರಿಸ್ತಕ್ಕಂತಹದ್ದು ಆದರೆ ನಿಮ್ಮಲ್ಲೊಂದು ಜೀವ ಚೈತನ್ಯ ಬರುತ್ತೆ. ಒಂದೇ ಮಾತಲ್ಲಿ ಹೇಳಿದರೆ ಮಂಗಳ ಗೌರಿ ವ್ರತ ಎಂತ ಗೊತ್ತಾ, ಎಲ್ಲಿ ಚೈತನ್ಯವನ್ನು ಕಳೆದುಕೊಂಡಿದೆಯೋ ಪುನಃ ಚೈತನ್ಯವನ್ನು ಪಡೆದುಕೊಳ್ತಕ್ಕಂಥ ವ್ರತ ಇದು. ಅಂದರೆ ಇಲ್ಲಿ ಈ ವಿಶೇಷವಾಗಿ ಕನ್ಯೆಯರು, ಹೆಣ್ಣು ಮಕ್ಕಳು, ಪುಟಾಣಿಗಳು ಬರ್ತಾರಲ್ಲ, ಆ ಮಕ್ಕಳಿಂದ ಹಿಡಿದು ಸುಹಾಸಿನಿಯರಿಂದ ಹಿಡಿದು ಸುಮಂಗಲಿಂದ ಹಿಡಿದು ಎಲ್ಲರೂ ಮಾಡತಕ್ಕಂತಹ ವ್ರತ ಮಂಗಳ ಗೌರಿ ವ್ರತ. ಅಂದರೆ ಮಂಗಳ ಅನ್ನೋ ಪದದಲ್ಲಿ ಶಿವ ಇದ್ದಾನೆ, ಮಂಗಳ ಅನ್ನೋ ಪದದಲ್ಲಿ ಶಿವ ಇದ್ದಾನೆ. ಇನ್ನು ಗೌರಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರತಕ್ಕಂಥದ್ದು ದುರ್ಗಾದೇವಿನೇ. ಹಾಗಾಗಿ ಆ ಶಿವಕೇಶವರ ಒಂದು ಶಕ್ತಿ ಇದೆ ಅಲ್ಲಿ. ಎಲ್ಲೋ ಒಂದು ಕಡೆ ಈಗ ನಾವು ನಾಗರ ಪಂಚಮಿ ಅಂತಂದರೆ ಹಾಲು ಉತ್ತಕ್ಕೆ ಹಾಕ್ತೀವಲ್ಲ, ಆ ಉತ್ತದಲ್ಲಿರ್ತಕ್ಕಂಥ ಹಾವಿಗೆ ಹಾಕಿದೆಲ್ಲ ಹಾಲಿದ್ದು ಜನ ತಪ್ಪು ತಿಳ್ಕೊಳ್ತಾರೆ, ಏನಕ್ಕಾದರೂ ಈ ಹಾಲು ತೊಗೊಂಡಾಗ ಹಾಕ್ತಾರಂತ. ಅಲ್ಲ, ಆ್ಯಕ್ಚುಲಿ ಅದು ಈ ನಾಗಶಕ್ತಿ ಸರ್ಪಶಕ್ತಿ ಅಂತ ಒಂದಿದೆ. ಆ ಸರ್ಪಶಕ್ತಿ ಅನ್ನೋದಕ್ಕೆ ನಾವು ಅರ್ಪಣೆ ಮಾಡಿರೋದಿದ್ದು. ಆ ಸರ್ಪಕ್ಕಲ್ಲ ಆ್ಯಕ್ಚುಲಿ, ಆ ಸರ್ಪ ಅದೊಂದು ರೆಪ್ರೆಸೆಂಟೇಷನ್ ಅದು ನಿಮಗೆ ಅಷ್ಟೇ. ಈಗ ನಾವು ಶ್ರೀನಿವಾಸ ಅಂತಂದ್ರೆ ಫೋಟೋ ಇಟ್ಕೊಂಡಿರಲ್ವಾ, ಹಾಗೆ ಈ ಪದ್ಧತಿ. ಅದಕ್ಕಾಗಿ ನಾವೇನೇ ಅಂತ ಮಾಡಬೇಕಾದ್ರೂ ಮಂಗಳ ಗೌರಿಯ ನೀವೊಂದು ಫೋಟೋ ಇಟ್ಕೊಂಡ್ರು ಅಥವಾ ಆ ಒಂದು ವಿಗ್ರಹ ಇಟ್ಕೊಂಡ್ರು, ಕಳಶವನ್ನು ಇಟ್ಕೊಂಡು ಮಾಡ್ತೀನಿ ಅಂತಂದರೂ ಕೂಡ ಅದ್ಭುತವಾಗಿ ನೀವು ದುರ್ಗಾ ಸೂಕ್ತವನ್ನು ಹೇಳ್ತೀನಿ. ಜಾತವೇದಸೆ ಸುನವಾಮ ಸೋಮ ಮರಾತೀಯತ ಅಂತಕ್ಕಂಥ ದುರ್ಗಾ ಸೂಕ್ತವನ್ನು ಹೇಳಿ, ಆಮೇಲೆ ನಮಗೆ ಏನು ಬೇಕು ಅಂತಕ್ಕಂಥದ್ದನ್ನು ಪಡೆದುಕೊಳ್ಳಲಿಕ್ಕಿರ್ತಕ್ಕಂಥ ಹಬ್ಬಗಳ ಸಾಲು ಬರ್ತಾ ಇರ್ತಕ್ಕಂತಹದ್ದು. ಇದ್ರ ಇಂಡಿಕೇಶನ್ ನಮಗೆ ಗೊತ್ತಾಗುತ್ತೆ ನಮಗೆ ಬೇಕಾದದ್ದನ್ನು ಪಡೆದುಕೊಳ್ಳತಕ್ಕಂತಹದ್ದು. ಇನ್ನು ಭೂಸೂಕ್ತವನ್ನು ಹೇಳ್ತಕ್ಕಂತಹದ್ದು. ಆ ಭೂಸೂಕ್ತವನ್ನು ಹೇಳಿದಾಗ ಈಕೆಯಿಂದ ನಾವು ಭೂಮಿಯನ್ನು ಪಡೆದುಕೊಳ್ತಕ್ಕ ಇದೆಲ್ಲ ಹೇಳ್ತಾನೆ. ಬಹಳ ವಿಶೇಷ ಅಂತಂದರೆ ಮಂದಾರ ಪುಷ್ಪಂ ಸಮರ್ಪಯಾಮಿ. ನೀವು ಮಂಗಳ ಗೌರಿಗೆ ಮಂದಾರ ಪುಷ್ಪಗಳನ್ನು ಹೆಚ್ಚಿಗೆ ಹಾಕಿದಷ್ಟು
ಹೆಚ್ಚಿನ ಐಶ್ವರ್ಯವನ್ನು ಪಡೆದುಕೊಳ್ಳುತ್ತೀರಿ. ಅಂತಹ ಅದ್ಭುತವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣ ನಮೋಸ್ತುತೆ ಈ ಮಂತ್ರವನ್ನು 108 ಸಲ ಹೇಳಿ ಅಮ್ಮ. 108 ಸಲ ಹೇಳಿ ಆ ಒಂದು ಮಂದಾರ ಪುಷ್ಪನ ಅರ್ಪಣೆ ಮಾಡ್ತಾ ಬನ್ನಿ. ಒಂದು ಅಷ್ಟಿದೆ, 108 ಇಲ್ಲ ನಮ್ಮ ಹತ್ರ. ಮತ್ತು ಅಕ್ಷತೆ ಹಾಕಿ, ಪರವಾಗಿಲ್ಲ, ಅಕ್ಷತೆ ಹಾಕಿ. ನೀವು ಕಳಸ ಇಡ್ತೀರೋ ಅಥವಾ ಫೋಟೋ ಇಟ್ಟಿರ್ತೀರೋ ಮನೇಲಿ ಈ ಪದ್ಧತಿಯನ್ನು ಮಾಡಿದ್ರೆ ಮೂಲಭೂತ ಸೌಕರ್ಯ ನಮಗೆ ಏನೇನು ಕೊರತೆ ಇದೆಯೋ ಅದು ಬರ್ತಕ್ಕಂತಹದ್ದು ಕಟ್ಟಿಟ್ಟ ಬುತ್ತಿ ಮಂಗಳಗೌರಿಯ ವ್ರತದಂದು. ಆದರೆ ಕೆಲವೊಂದೆಲ್ಲ ಏನು ಹೇಳ್ತಾರೆ ಅಂತ ನಾನು ಮೊದಲೇ ಆ ಒಂದು ಕನ್ಯೆಯರು ಅಂತ ಹೇಳಿದ್ದೀನಲ್ಲ, ಅವ್ರಿಗೇನಾದರೂ ಪ್ರೀತಿಯಿಂದ ಕೊಡಬೇಕು. ಮಕ್ಕಳಿಗೆ ನೀವು ಏನು ಕೊಟ್ಟರು ಇಷ್ಟಪಡಲ್ಲ, ತಿನ್ಲಿಕ್ಕೆ ತಿಂಡಿ ಅಷ್ಟೇ ಕೊಡಬೇಕು. ಈಗ ಸಣ್ಣ ಮಗು ಅಂದ್ಕೊಳ್ಳಿ, 6 ತಿಂಗಳು 1 ವರ್ಷದ ಬೇಬಿ, ನೀವು ಅದಕ್ಕೆ 1000 ರೂಪಾಯಿ ನೋಟ್ 2000 ರೂಪಾಯಿ ನೋಟ್ ಕೊಟ್ಟರೆ ಏನು ಮಾಡುತ್ತೆ ಅದು? ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗಂದು ಬಿಸಾಕತ್ತೆ ಅದು ದೇವರು ಸಮಾನ. ಅದಕ್ಕೆ ಯಾವುದಿಲ್ಲ, ಅದೇನೋ ತಗೊಳ್ಳೋದು ಬಾಯಿ ಇಟ್ಕೊಳುತ್ತಲ್ಲ ಅಂಥದ್ದೇ ಬೇಕು ಅದಕ್ಕೆ. ಈ ರೀತಿ ಅವರವರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ತೃಪ್ತಿನ ಪಡಿಸ್ಬೇಕು. ಇನ್ನು ಕೆಲವರು ಹೆಣ್ಮಕ್ಳು ಬರ್ತಾರಲ್ಲ, ನಿಮ್ಮಂಥ ಹೆಣ್ಮಕ್ಳು ಅವ್ರು ನೋಡೋದೇ ಸ್ಯಾರಿಗಳು, ಡಿಸೈನ್ ಸ್ಯಾರಿ, ಅವ್ರಿಗೆ ಇಂಥದ್ದೇ ಅಂದರೆ ಆ ತರಹದ್ದನ್ನು ಕೊಡಬೇಕು ಅಂತ. ಯಾರಿಗೇನು ಇಷ್ಟ ಆಗುತ್ತೆ ಆ ಒಂದು ಅಂದರೆ ಇವರ ಶಕ್ತಿನೂ ಕೂಡ ಅದರಲ್ಲಿ ಮಕ್ಕಳಿಗೆ ಆಟಿಕೆ ಸಾಮಾನು ಕೊಡ್ತಕ್ಕಂಥದ್ದು ತುಂಬ. ಮಕ್ಕಳಿಗೆ ಆಟಿಕೆ ಸಾಮಾನು ಕೊಡ್ತಕ್ಕಂತಹದ್ದನ್ನು ಏನಾದರೂ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತಂದರೆ ಪೇಳಲ ಸದಳ ಎಂತಹದ್ದು ಗೊತ್ತಾ? ಇವರ ಬದುಕಲ್ಲಿ ನೆಗೆಟಿವ್ ಆಟಕ್ಕೆ ಬರುತ್ತಲ್ಲ, ಆ ಆಟಕ್ಕೆ ಜಾಗವೇ ಇಲ್ಲ. ದುರದೃಷ್ಟಕ್ಕೆ ಆ ಆಟಕ್ಕೆ ಜಾಗವೇ ಇಲ್ಲ. ಮಕ್ಕಳಿಗೆ ಆಟಿಕೆಯನ್ನು ಕೊಟ್ಟು ತೃಪ್ತಿಪಡಿಸಿಬಿಟ್ರೆ ಅಂತಹದ್ದೆಲ್ಲ ಹೇಳ್ತಾರೆ. ವೈಭವೋಪೇತವಾದ ಜೀವನವನ್ನು ಮಾಡಬೇಕು ಅಂತಂದರೆ ಈ ಮಂಗಳ ವ್ರತವನ್ನು ನೀವು ಮಾಡಬೇಕು. ಗುರುಗಳೇ, ಎಲ್ಲೋ ಒಂದು ಕಡೆ ಈ ಒಂದು ವ್ರತ ಆಚರಣೆ ಮಾಡೋಕ್ಕಾಗೋದಿಲ್ಲ, ಅಥವಾ ಮಕ್ಕಳಿಗೆ ನಾವು ಆ ರೀತಿ ಕೊಡಬಹುದಾ? ಮಾಡದೆ ಕೂಡ ನಾವು ಮಕ್ಕಳಿಗೆ ಖುಷಿ ಪಡಿಸಬಹುದಾ? ಖಂಡಿತ. ಆ ಮಕ್ಕಳಲ್ಲೇ ನೀವು ಗೌರಿ ನೋಡ್ಬೋದು, ಮಕ್ಕಳಲ್ಲೇ ನೀವು ಗೌರಿನ ನೋಡ್ಬೋದು. ಒಂದು ದೇವಸ್ಥಾನಕ್ಕೆ ಹೋಗಿ ಈ ಒಂದು ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು, ಯಾವುದೋ ಒಂದು ಅರಿಶಿನ ಕುಂಕುಮದ ಅಲಂಕಾರ ಮಾಡಿಸಿ ಅಲ್ಲಿ ಪ್ರೀತಿಯಿಂದ ಒಂದು ಧೂಪ ದೀಪ ನೀರಾಜನ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿ ಮಕ್ಕಳಿಗೆ, ಸುಹಾಸಿನರಿಗೆ, ಸುಮಂಗಲರಿಗೆ ನೀವೇನ ಕೊಡ್ತೀನಿ ಅಂತಂದರೆ ಬಹಳ ತೃಪ್ತಿ ನೀವು ಅವರನ್ನು ಪಡಿಸಿ ಅಮ್ಮ, ಆ ಗೌರಿ ನಿಮ್ಮನ್ನು ಸಂತೃಪ್ತಿ ಪಡಿಸ್ತಾರೆ. ಖಂಡಿತ ಗುರುಗಳೇ. ಈ ಮಂಗಳ ಗೌರಿ ಅಂತಂದರೆ ಯಾರು, ಇದರ ಅರ್ಥ ಏನು, ಇದರ ಒಂದು ಆಚರಣೆಯನ್ನು ನಾವು ಹೇಗೆ ಮಾಡಬೇಕು, ವಿಶೇಷವಾಗಿ ಮಕ್ಕಳನ್ನು ಹೇಗೆ ತೃಪ್ತಿ ಪಡಿಸೋದ್ರಿಂದ ನಮಗೆ ಆಗುವಂಥ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರಬಹುದು ಅಂತ ತಿಳಿಸ್ಕೊಟ್ರಿ ಗುರುಗಳೇ. ಅದ್ಭುತವಾಗಿರುವಂಥ ಮಾಹಿತಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮಂಗಳ ಗೌರಿಯ ಒಂದು ಆಚರಣೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಗಸ್ಟ್ 14ನೇ ತಾರೀಕು ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಲ್ಲಿ, ಹೇಗೆ, ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಬೇಕು. ತಮ್ಮ ಹೆಸರನ್ನು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.